ಶಾಸಕರುಗಳನ್ನ ಕಲಿಯತಕ್ಕಂಥದ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ 210 ಜನ ರೈತರು ಮುಳುಗಡೆ ಆದಂತ ಪ್ರದೇಶದಲ್ಲಿ ಏನು ಭೂಮಿಯನ್ನ ಉಳ್ತಿದ್ರು ಅದು ಅವ್ರಿಗೆ ಸಿಕ್ಕಿಲ್ಲ. 210 ಜನ ರೈತರು ಈಗಲೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಆ ಒಂದು ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ರೀತಿ ಆದ್ಯತೆಯನ್ನ ಕೊಡಬೇಕು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಸ್ಪೆಷಲ್ ಪ್ಯಾಕೇಜ್ನ ಚಾಮರಾಜನಗರ ಮತ್ತು HD ಕೋಟೆ ತಾಲೂಕಿಗೆ ಪ್ಯಾಕೇಜ್ನ ಘೋಷಣೆಯನ್ನ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಒಂದ್ ಕಡೆ ನಮ್ಗೆಲ್ಲೋ ಒಂದ್ ಕಡೆ ನೋವಾಗ್ತದೆ. ಯಾಕಂದ್ರೆ ಒಂದು ಬುಡಕಟ್ಟು ಸಮುದಾಯಗಳು ಡಾಕ್ಟರ್ 2012ರಲ್ಲಿ ಎಲ್ಲರೂ ಮಾತಾಡಬೇಕು ಸರ್. 5 ನಿಮಿಷ 2 ನಿಮಿಷ ಮೊದಲು 12 ಮಿನಿಟ್ಸ್ ಆಯ್ತು ಸರ್. 2 ನಿಮಿಷದಲ್ಲಿ ಬೇಗ ಮುಗಿಸಿ ಫಾಸ್ಟ್. ಡಾಕ್ಟರ್ ಮುಜಾಫರ್ ವಸತಿ ವರದಿ ಪ್ರಕಾರ ಹೈಕೋರ್ಟ್ ತೀರ್ಪಲ್ಲಿ 3145 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಆದೇಶ ಮಾಡಿತ್ತು 2012ರಲ್ಲಿ. ಇದುವರೆಗೂ ಕೂಡ ಅದು ಅನುಷ್ಠಾನ ಆಗಿಲ್ಲ. ಜೊತೆಗೆ ಸ್ವಯಂ ಉದ್ಯೋಗ ಮಾಡಿಕೊಡೋಕೆ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ 15 ಲಕ್ಷ ಘೋಷಣೆಯನ್ನ ಮಾಡಬೇಕು. ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೈನ್ ಮ್ಯಾನ್ಗಳು ಕೆಲಸ ಮಾಡ್ತಿರ್ತಕ್ಕಂಥ ಬುಡಕಟ್ಟು ಸಮುದಾಯಗಳಿಗೆ ಪರಿವರ್ತನೆ ಮಾಡಿಸ್ಕೊಡ್ಬೇಕು. ಕರ್ನಾಟಕದಲ್ಲಿ ಆಶ್ರಮ ಶಾಲೆಗಳು ಕೇರಳ ಮಾದರಿಯಲ್ಲಿ 1 ರಿಂದ 12 ತರಗತಿವರೆಗೆ ಆ ಒಂದು ಬುಡಕಟ್ಟು ಸಮುದಾಯದಲ್ಲಿ ಯಾರು ಮಕ್ಕಳು ಓದ್ತಾರೆ ಅಧ್ಯಕ್ಷರೇ, ಅಲ್ಲಿ ಯಾವುದೇ ರೀತಿ ನಮಗೆ BEd DEd ಮಾಡಿರ್ತಕ್ಕಂಥ ಟೀಚರ್ಸ್ಗಳು ಹಾಕಿಲ್ಲ. ಅಲ್ಲಿ PUC ಫಸ್ಟ್ PUC 10th ಓದಿರ್ತಕ್ಕಂಥ ಟೀಚರ್ಸ್ಗಳನ್ನ ಹಾಕಿದ್ದಾರೆ. ನಮ್ಮಲ್ಲಿ 11 ಆಶ್ರಮ ಶಾಲೆಗಳು ಬರ್ತದೆ ಅಧ್ಯಕ್ಷರೇ. ನಮಗೆ ಏನು ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತದೆ, BEd ಮಾಡಿರ್ತಕ್ಕಂಥ ಟೀಚರ್ಸ್ ಹಾಕಿದ್ರೆ ಮಾತ್ರ ಆ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಡ್ಸಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಸರ್ಕಾರ ಇದನ್ನು ಗಮನದಲ್ಲಿ ಇಟ್ಕೊಂಡು ಶಿಕ್ಷಣ ಇಲಾಖೆಗೆ ಅದು ಆಶ್ರಮ ಶಾಲೆಯನ್ನು ವರ್ಗಾಯಿಸಿ BEd DEd ಮಾಡಿರ್ತಕ್ಕಂಥ ಟೀಚರ್ಸ್ಗಳಿಗೆ ಹಾಕಿದ್ರೆ ಮಾತ್ರ ಆ ಮಕ್ಕಳುಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ. ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಯುವಕರು, ಯಾಕಂದ್ರೆ ನಾನು ಮೊನ್ನೆ ಸಂತೋಷ್ ಲಾಡಣ್ಣ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಸರ್ಕಾರದ ವತಿಯಿಂದ ಒಂದು ಉದ್ಯೋಗಗಳ ಮೇಳವನ್ನ ಮಾಡಿಕೊಟ್ರೆ ನಮ್ಮಲ್ಲಿ ಸಾವಿರಾರು ಜನ, ಒಂದು 10,000ದಿಂದ 15,000 ಜನ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಏನು ಹೋಟ್ಲರ್ ಸಪ್ಲೈಯರ್ಸ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಧ್ಯಕ್ಷ. ಇದೆಲ್ಲ ಒಂದ್ ಕಡೆ ನಮಗೆ ನೋವಾಗ್ತದೆ. ಯಾಕಂದ್ರೆ ಬುಡಕಟ್ಟು ಸಮುದಾಯ ಇರ್ಬೋದು, ಡಿಗ್ರಿ ಓದಿರ್ತಕ್ಕಂಥ ನಮ್ಮ ಯುವಕರಾಗಿರ್ಬೋದು, ಇಲ್ಲಿ ಬಹಳಷ್ಟು ನಮಗೆ ಉದ್ಯೋಗಗಳು ಸಿಕ್ತಿಲ್ಲ. ಇಲ್ಲಿ ಬಂದು ಹೋಟ್ಲಲ್ಲಿ ಕೆಲಸ ಮಾಡೋದು, ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ. ಉದ್ಯೋಗ ಮೇಳ ಅವಕಾಶ ಕಲ್ಪಿಸಿದ್ರೆ ಒಳ್ಳೊಳ್ಳೆ ಕಡೆ ನಮ್ಗೆ ಅವ್ರಿಗೆ ಅವಕಾಶ ಸಿಗ್ತದೆ. ಆದ್ರೆ ಮಹಿಳೆಯರಿಗೂ ಕೂಡ ಹೆಚ್ಚಿನ ರೀತಿ ಗಾರ್ಮೆಂಟ್ಸ್ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.